ಥು, ಈ ವಾಯ್ಸಕ್ಕೆ. ನಮಸ್ಕಾರ ಸರ್. ಹಾ ಹೇಳಿಯಪ್ಪ. ಯಾರು? ಮಂಜುನಾಥ್ ಅಲ್ವಾ ಹಾ ಹೌದು ಹೇಳಿ. ಸರ್? ನಿಮ್ಮ ಹೆಸರಿಗೆ ಒಂದು ಪಾರ್ಸಲ್ ಬಂದಿದೆ ಸರ್, ಆರ್ಡರ್ ಮಾಡಿದ್ರಲ್ವಾ? ಹಾ ಹೌದು, ನಾನು ನನ್ನ ಹೆಂಡತಿ ಕಾಚಾ ಪಾರ್ಸಲ್ ಮಾಡಿದ್ದೆ. ಅದು ಯಾವುದೋ ಒಂದು, ಈಗ ಎಲ್ಲಿ ಸಿಗ್ತೀರಾ ಸರ್? ನಾನೀಗ ಡ್ಯೂಟಿಗೆ ಹೋಗಿದ್ದೀನಪ್ಪ, ಚಂದ್ರಲೋಕದಲ್ಲಿ ನನಗೆ ಡ್ಯೂಟಿ ಹಾಕಿದ್ದಾರೆ. ನಾನು ಸೈಂಟಿಸ್ಟ್. ಹೌದಾ? ಹಾ ನೀವು ಎಷ್ಟು ಗಂಟೆಗೆ ಮನೆಗೆ ಬರ್ತೀರಾ ಸರ್? ನಾನು ಅಂತರಿಕ್ಷದಿಂದ ಬರೋದು 8:30 ಆಗುತ್ತೆ. ಹೌದಾ? ಹಾ ನೀವು ಫೋನ್ ಪೇ ಮಾಡ್ತೀರಾ ಇಲ್ಲ ಕ್ಯಾಶ್ ಕೊಡ್ತೀರಾ ಸರ್? ನಾವು ತರ್ಡ್ ಅದ್ರ ಕೈಯಲ್ಲಿ ಕೊಡ್ತೀವಿ. ಹೌದಾ ಆ, ಸರಿ, ನಾನು ಹಾಗಾದ್ರೆ ಸಂಜೆ 6 ಗಂಟೆಗೆ ಬರ್ತೀನಿ ಸರ್. ನಾನ್ ಬರೋದು 8:30 ಆಗುತ್ತೆ. 6 ಗಂಟೆಗೆ ಏನ್ ಬಂದ್ ಗೆಣಸ್ ಕೀಳ್ತೀರಾ? ಓ, 6 ಗಂಟೆಗೆ ಇರೋದಿಲ್ವಾ ನೀವು? ಅಲ್ಲೇ ನಮ್ ಅಲ್ಲಿ ಪಕ್ಕದ ಸೆಕ್ಯೂರಿಟಿಗೆ ಮನೆಯವ್ರ ಹತ್ರ ಕೊಟ್ಟಿರ್ಲ ಹಾಗಾದ್ರೆ? ತಗೊಂಡ್ ಮನೇಲಿ ಕೊಟ್ರೆ ಅವಳು ಹಾಕೋಬಿಟ್ರೆ ಏನ್ ಮಾಡ್ತೀಯಪ್ಪ? ಹೌದಾ? ಆ ಹಾಗಾದ್ರೆ ನಾನೇ ಹಾಕೊಳ್ಳ ಸರ್? ಏ ನೀನ್ ಹಾಕಂದೇನ? ನಿಂದೇನು ತಿಕಾನ ಇಲ್ಲ ಇದೇನು KSRTC ಬಸ್ ನೀನ್ ಹಾಕೊಳ್ಳೋದಿಕ್ಕ? ಅಲ್ಲ, ನೀವು ತಗೊಳ್ಳೋದಿಲ್ಲ ಅಂತೀರಾ, ಮತ್ತೆ ಪಕ್ಕದ ಮನೆಯವ್ರಿಗೆ ಕೊಟ್ಟೋಗ್ತೀನಿ ಅಂದ್ರೂ ಬೇಡ ಅಂತೀರಾ. ನಮ್ ಸೆಕ್ಯೂರಿಟಿ ಕಳಿಸ್ತೀನಿರಪ್ಪ. ಸೆಕ್ಯೂರಿಟಿ ಹೋಗ, ನನ್ನ ಈಗ ಹೆಂಡತಿ ಅವನ್ ಕಾಚಪ್ಪ. ತಗೊಂಡೋಗಿ ಅವನ್ ಹೆಂಡತಿ ಕೊಟ್ಬಿಟ್ರೆ ಏನ್ ಮಾಡೋದು ಸರ್? ಏ ಇರಪ್ಪ, ನಾನು ಇನ್ನ ಹೇಳೇ ಮುಗಿಸಿಲ್ಲ ಅಲ್ಲೇ ಅಂತೀಯಲ್ಲ. ಸೆಕ್ಯೂರಿಟಿ, ನನ್ನ ಹೆಂಡತಿ ಕಾಚ ಬಂದಿದೆ, ಪಾರ್ಸಲ್ ಹೋಗ ತಗೋಬಾರವ. ಆಯ್ತು ಸಾರ್, ಹೋಗ್ಲ ಇಸ್ಕೊಂಬರ್ತೀರಿ. ಮೇಡಮ್ ಕಾಚನ ಎಷ್ಟು ಇಂಚು ಸಾರ್? 20 ಇಂಚು ಕೊಡಲ್ಲ, ಹೋಗೋ. ನಮ್ ಸೆಕ್ಯೂರಿಟಿ ಕಳ್ಸಿದೀನಿ, ಬರ್ತಾ ಇದಾರ ಅವನು. ಓಕೆ ಸರ್. ಫೋನ್ ಪೇ ಏನು ಮಾಡ್ತೀರಾ ಸರ್ ಇಲ್ಲ ಕ್ಯಾಶ್ ಕೊಡ್ತೀರಾ ಸರ್? ನೀನ್ ಚಡ್ಡಿ ಜೇಬ್ ಒಳಗಡೆ ಇಡ್ತೀರಪ್ಪ, ದುಡ್ಡು ತಲೆ ಕೆಡ್ಸ್ಕೊಬೇಡ. ನೀನು ಪಾರ್ಸಲ್ ಕಳ್ಸು ಬಂದು ಮನೆ ಹತ್ರ. ಅಲ್ಲ ಸರ್, ನನ್ನ ಚಡ್ಡಿ ಜೇಬಲ್ಲಿ ನೀವು ದುಡ್ಡು ಇಟ್ರೆ ಪಾರ್ಸೆಲ್ ಹೆಂಗ್ ಸರ್ ಕೊಡೋದು? ನೀನೇನ್ ವರಿ ಮಾಡ್ಬೇಡಪ್ಪ, ನಾನ್ ನಿಂಗೆ ದುಡ್ಡು ಕೊಡ್ತೀನಿ. ನನ್ನ ಹೆಂಡ್ತಿದು 164ನೇ ವರ್ಷದ ಬರ್ತ್ಡೇಗೆ ಗಿಫ್ಟ್ ನಾನು ಪರ್ಸನಲ್ಲ ಕೊಡ್ತಾ ಇರೋದು. ಸರ್, ಹಾಗೆ ನನಗೆ ಕ್ಯಾಶ್ ಕೊಡ್ತೀರಾ? ಒಂದು 10 ರೂಪಾಯಿ ಸೇರಿಸಿ ಕೊಡಿ ಸರ್. 10 ರೂಪಾಯಿನೋ? 10 ರೂಪಾಯಿ ಜೊತೆ 2 ಪೈಸೆ ಜಾಸ್ತಿನೇ ಕೊಡ್ತೀನಿ, ಬನ್ನಿ ಅಪ್ಪ. ಏನೋ 2 ಪೈಸಾನ? ಹಾ ಏನ್ ಸರ್, ಏನ್ ಒಳ್ಳೆ 2 ಕೋಟಿ ಕೊಡೋ ತರ ಹೇಳ್ತೀರಾ? ಮತ್ತೆ ನಮ್ ಮನೇಲಿ ಒಂದ್ ನಾಯಿ ಇದೆ, ನಾಯಿಗೆ ಶುಗರ್ ಇದೆ. ಆ ನಾಯಿ ಶುಗರ್ ಇರೋದ್ರಿಂದ ಆ ನಾಯಿ ಹುಚ್ಚಲ್ಲಿ ಸಕ್ಕರೆಲಿ ಸ್ವೀಟ್ ಮಾಡಿದೀವಿ, ಅದನ್ನ ಕೊಡ್ತೀನಿ, ಬನ್ನಿ ಅಪ್ಪ. ಏನೋ ಸಕ್ಕರೆಯಲ್ಲಿ ಸ್ವೀಟ್ ಮಾಡಿದ್ದೀರಾ? ನನ್ಗೆ ನೀವು ಏನ್ ಹೇಳ್ತಿದ್ದೀರಾ ಒಂದೇ ಅರ್ಥ ಆಗ್ತಿಲ್ಲ ಸರ್. ಅದು ನಮ್ಮ ಮನೇಲಿ ಒಂದ್ ನಾಯಿ ಇದೆ, ಆ ನಾಯಿಗೆ ಶುಗರ್ ಇದೆ. ಆ ಶುಗರ್ ಇರೋದ್ರಿಂದ ಆ ಹುಚ್ಚೆಲಿ ಸ್ವೀಟ್ ಮಾಡಿದೀವಿ. ಈಗ ಕಬ್ಬಿನ ಜ್ಯೂಸಲ್ಲಿ ಸಕ್ಕರೆ ಮಾಡೋದಿಲ್ವಾ ಕಬ್ಬಿನಿಂದ, ಆತರ ಹೌದು. ನಮ್ಮ ಮನೇಲಿ ಇರೋ ನಾಯಿಗೆ ಶುಗರ್ ಇದೆ, ಅದ್ರ ಹುಚ್ಚೆಯಿಂದ ಸ್ವೀಟ್ ಮಾಡಿದೀವಿ. ಅದ್ರದ್ದು ಸಿಹಿ ಇರುತ್ತೆ, ಅದು ಸ್ವೀಟು ಕೊಡ್ತೀವಿ, ಬನ್ನಿ. ಹಾಗಾದ್ರೆ ನಿಮ್ ಮನೆಗೆ ಬಂದವರಿಗೆಲ್ರಿಗೂ ಇದೇ ಕೊಡ್ತೀರಾ ಸರ್ ನೀವು? ಹೌದು. ಒಳ್ಳೆ ಫ್ಯಾಮಿಲಿ ಸರ್ ನಿಮ್ದು. ಏನ್ ಮಾಡ್ತೀಯಪ್ಪ, ನಾನ್ ಸೈಂಟಿಸ್ಟ್ ಅಲ್ವಾ, ಎಲ್ಲ ಕಂಡುಹಿಡಿತೀನಿ. ಏನ್ ಕಂಡಿಡಿತೀರ ಏನೋ? ನೀನು ಚೆನ್ನಾಗಿ ಬದುಕ್ಬೇಕಂದ್ರೆ ಜಾಸ್ತಿ ಬದ್ನೆಕಾಯಿ ತಿನ್ಬೇಕು. ಏನೋ ಬದ್ನೆಕಾಯಿ ತಿನ್ಬೇಕಾ? ಬಾಯಲ್ಲಿ ಇಟ್ಕೊಬಿಟ್ಟಿ ಆಮೇಲೆ. ಹೌದಾ? ಆ ಸರಿ, ಆಯ್ತು ಸರ್. ನನಗೆ ಬೇರೆ ಕಡೆ ಈಗ ಪಾರ್ಸೆಲ್ ಕೊಡೋದಿಕ್ಕಿದೆ. ಎಲ್ಲಿ ಸರ್ ನಿಮ್ ಸೆಕ್ಯೂರಿಟಿ ಬಂದೇ ಇಲ್ಲ ಇನ್ನು? ಬರ್ತಾ ಅವರು ಇದಾರಪ್ಪ. ನಿಮ್ ಜೊತೆಗೆ ಚಂದ್ರಲೋಕಕ್ಕೆ ಬಂದ್ಬಿಟ್ರೆ ಹೇಗೆ ಸರ್? ಇಲ್ಲ, ಬೇಗ ಅವ್ರನ್ನ ಕಳಿಸಿ ಸರ್, ನನಗೆ ಬೇರೆ ಕಡೆ ಈಗ ಪಾರ್ಸೆಲ್ ಕೊಡೋದಿಕ್ಕಿದೆ. ಫೋನ್ ಮೇಲೆ ಫೋನ್ ಬರ್ತಾ ಇದೆ. ನಿಮ್ದೇ ಫಸ್ಟ್ ಪಾರ್ಸೆಲ್ ಸರ್, ನಿಮ್ದೇ ಟೇಬಲ್ ಮೇಲೆ ಇಟ್ಟಿದ್ದೀನಿ ಸರ್ ನಾನು. ಬರ್ತಾ ಇದಾರೆ ನೋಡಿ, ಹಳ್ಳ ಆಡ್ಸ್ಕೊಂಡ್ ಬರ್ತಾ ಇದಾರೆ, ಕೆಂಪು ಏನ್ ಡ್ರೆಸ್ ಸರ್ ಹಾಕಿದ್ದಾರೆ. ಅದೇನೋ ಹೆಂಡತಿ ಕಾಚಾ ಬಂದಿದೆ ಅಂತ ಹೇಳಿದ್ರಿ, ನೋಡಿದ್ರೆ ಈ ಬಾಕ್ಸ್ ಇಷ್ಟು ವೆಯ್ಟ್ ಇದೆ. ನನ್ನ ಹೆಂಡ್ತಿದು ತುಂಬಾ ದೊಡ್ಡದು, ಅದಕ್ಕೆ ತುಂಬಾ ದೊಡ್ಡ ಸೈಜ್ ಆರ್ಡರ್ ಮಾಡಿದ್ದೀನಿ. ಏನಪ್ಪ ಸರ್, ನನಗೇನೋ ಗೊತ್ತಾ. ಅದು ಏನೋ ಇರಲಿ, ಅದು ನಿಮ್ಮ ಪರ್ಸನಲ್ ಸರ್. ನೀವು ಬಂದು ಬೇಗ ಇಸ್ಕೊಂಡು ಹೋಗಿ ಸರ್, ನನಗೆ ಹೋಗ್ಬೇಕು. ಇಲ್ಲಾಂದ್ರೆ ನಾನು ಇಲ್ಲೇ ಇಟ್ಟು ಹೋಗ್ಲಾ ಸರ್? ಇರಪ್ಪ, ದುಡ್ಡು ಬೇಡವಪ್ಪ ನಿನ್ಗೆ? ದುಡ್ಡು ಎಷ್ಟು ಹಾಕಿದಾರಪ್ಪ? ಏನು ಸರ್, ಬೆಳಗ್ಗೆನೆ ನೀವು ಇಷ್ಟು ಕಾಡಿಸ್ತಿದ್ದೀರಾ? ನಂಗೆ ಬೇರೆ ಕಡೆ ಹೋಗ್ಬೇಕು, ಬೇರೆ ಲೈನ್ ಇದೆ ಸರ್ ನನಗೆ. ನಿಮ್ದೊಂದೇನೆ ಆಯ್ತು. ಕಾಚಾ ಹಿಡ್ಕೊಂಡು ನನ್ನ ಕೈಯಲ್ಲಿ ಕುತ್ಕೊಂಡ್ರೆ ನಾನು ಉಳಿದಿರೋದೆಲ್ಲ ಆರ್ಡ್ರ್ ಯಾವಾಗ ಸರ್ ತಲುಪಿಸೋದು? ಅಲ್ಲ ಸರ್, ನನ್ಗೊಂದು ಡೌಟ್ ಇದೆ, ಕೇಳಲ್ಲ ನಿಮ್ನ? ಹೇಳಿ ಸರ್.
ಈಗ ನೀವು ಪಾರ್ಸಲ್ ಕೊಡಕ್ಕೆಲ್ಲ ಹೋಗ್ತಿರ್ತೀರಲ್ಲ, ಹೌದು. ಆ ಲೇಡೀಸ್ ಒಬ್ರೇ ಇರ್ತಾರಲ್ಲ, ಅವ್ರೇನೋ ಸ್ನಾನ ಮಾಡ್ತಾ ಇದ್ರೆ ಏನ್ ಮಾಡ್ತೀರಾ ಪಾರ್ಸಲ್ ಕೊಟ್ಟೋಗೋದಾಗ? ಅಲ್ಲೇ ಹೋಗಿ ಟೇಬಲ್ ಮೇಲೆ ಇಟ್ಟು ಹೋಗ್ಬಿಡ್ತೀನಿ ಸರ್ ನಾನು. ಹೌದಾ? ಮತ್ತೆ ಬೆನ್ಗಿನ್ ಉಜ್ಜಕ್ಕೆ ಏನ್ ಕರೆಯೋದಿಲ್ವಾ ಅವ್ರು ನಿಮ್ನ? ಬೆನ್ನುಜ್ಜೋದಿಕ್ಕ? ಹಾ, ಏನ್ ಪಾರ್ಸಲ್ ಕೊಟ್ಟ. ನಾನೇನ್ ಪಾರ್ಸಲ್ನವನ ಇಲ್ಲ ನಾನೇನ್ ಅವ್ರ ಮನೆ ಕೆಲ್ಸದವನ ಸರ್ ಅವ್ರ ಬೆನ್ನುಜ್ಜೋದಿಕ್ಕೆ? ಅಲ್ಲ, ನೀವೇನಾದ್ರೂ ಸ್ವಲ್ಪ ಲೋಫರ್ ಆಗಿದ್ರೆ ಒಳಗಡೆ ಹೋಗಿ ನೋಡಿ ಏನಾರು ಮಾಡ್ಬಿಟ್ಬಿಟ್ರೆ? ಏನ್ ಮಾಡೋದು ಸರ್, ಅಂತ ಟೈಮಲ್ಲಿ ಏನಾದ್ರು ನಮ್ಮ ತಮ್ಮ ರೊಚ್ಚಿಗೆದ್ಬಿಟ್ರೆ ಏನು ಮಾಡೋಕ್ಕಾಗೋದಿಲ್ಲ ಸರ್. ತಡ್ಕೊಳಕ್ಕೆ ಆಗೋದಿಲ್ವಾ? ಹೌದು ಸರ್, ಏನ್ ಮಾಡೋದು ಅಂತ ಟೈಮಲ್ಲಿ ಇಡ ಹೊಡೆದು ಬಿಡೋದೆ ಸರ್ ಹೋಗಿ. ಚಿಕ್ಕ ಪೋಲಿಯಪ್ಪ ನೀವು. ಛೀ, ಕಳ್ಳ.